ವಾಲ್ಮೀಕಿ ನಾರದರಿಗೆ ಹೇಳುತ್ತಾನೆ, ಈ ದಿನದಿಂದ ಈ ಕ್ಷಣದಿಂದ ನಾನು ನಿಮ್ಮನ್ನು ನನ್ನ ಗುರು ಎಂದು ಭಾವಿಸುತ್ತೇನೆ, ಹೃತ್ಪೂರ್ವಕವಾಗಿ ಸ್ವೀಕರಿಸುತ್ತೇನೆ. ನೀವು ನನಗೆ ಮಂತ್ರೋಪದೇಶ ಮಾಡಿ, ಯಾವ ಮಂತ್ರದ ಮಾಧ್ಯಮದಿಂದ ನಾನು ನನ್ನ ಪಾಪಗಳ ಪ್ರಾಯಶ್ಚಿತ ಮಾಡಿಕೊಳ್ಳಬಹುದೋ ಮತ್ತು ಈ ಜೀವನವನ್ನು ತ್ಯಾಗ ಮಾಡಿ ಪುಣ್ಯದಾಯಕ ಕಾರ್ಯವೆನಿಸುವಂತಹ ಜೀವನವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಮರ್ಥನಾಗಬಹುದೋ ಅಂತಹ ದಿವ್ಯವಾದ ಮಂತ್ರವೊಂದನ್ನು ಕೃಪೆ ಮಾಡಿ ನನಗೆ ಉಪದೇಶಿಸಿ. ವಾಲ್ಮೀಕಿಯ ವಿನಮ್ರತಾಪೂರ್ವಕವಾದ ಈ ಪ್ರಾರ್ಥನೆಯಿಂದ ಸಂತುಷ್ಟರಾಗಿ ನಾರದ ಮುನಿಗಳು ಹೇಳುತ್ತಾರೆ, ನೀನು ಪ್ರತಿನಿತ್ಯ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ನಾನೀಗ ಏನು ಗುರುಮಂತ್ರವನ್ನು ಕೊಡುತ್ತಿದ್ದೇನೆಯೋ ಆ ಮಂತ್ರದ ಜಪವನ್ನು ಮಾಡಬೇಕು ಮತ್ತು ಈ ಗುರುಮಂತ್ರದ ಜಪವನ್ನು ನನ್ನನ್ನು ಯಾವ ಮರಕ್ಕೆ ನೀನು ಕಟ್ಟಿ ಹಾಕಿದ್ದೆಯೋ ಆ ಮರದ ಪ್ರದಕ್ಷಿಣೆ ಮಾಡುತ್ತಲೇ ಮಾಡಬೇಕು. ಅದಕ್ಕಾಗಿ ಈ ಗುರುಮಂತ್ರವನ್ನು ನಿನಗೆ ನಾನು ಕೊಡುತ್ತಿದ್ದೇನೆ. ಮತ್ತು ವಾಲ್ಮೀಕಿ ಆ ದಿನದಿಂದಲೇ ಅಮಾಯಕ ಜನರನ್ನು ಹಿಂಸಿಸುವುದಕ್ಕಾಗಿ ತನ್ನ ಬಳಿಯಲ್ಲಿದ್ದ ಎಲ್ಲಾ ಕತ್ತಿ, ಕೊಡಲಿ, ಬಿಲ್ಲು, ಬಾಣ ಮುಂತಾದ ಆಯುಧಗಳನ್ನು ತ್ಯಜಿಸಿ ನಾರದರು ಕೊಟ್ಟಂತಹ ಅಮೂಲ್ಯವಾದ ಗುರುಮಂತ್ರದ ಜಪವನ್ನು ಪ್ರಾರಂಭಿಸಿದ. ಮತ್ತು ಕೇವಲ ಒಂದೇ ವರ್ಷದ ಅವಧಿಯಲ್ಲಿ ವಾಲ್ಮೀಕಿಯ ಜೀವನದಲ್ಲಿ ಅಸಾಧಾರಣವಾದ ಪರಿವರ್ತನೆಯಾಯಿತು. ಒಬ್ಬ ಘೋರ, ಭಯಂಕರ, ಅತ್ಯಾಚಾರಿ, ಡಕಾಯಿತ ವಾಲ್ಮೀಕಿ ಅತಿಶ್ರೇಷ್ಠನಾದ ಕವಿಯಾದ, ಸಾಧುವಾದ, ಸನ್ಯಾಸಿಯಾದ, ಯೋಗಿಯಾದ ಮತ್ತು ಸಮಸ್ತ ವಿಶ್ವದಲ್ಲಿ ಅವನು ಗೌರವಾನ್ವಿತನಾದ, ಹೆಸರುವಾಸಿಯಾದ. ಮತ್ತು ವಾಲ್ಮೀಕಿ ಅದೆಷ್ಟು ಉಚ್ಚಕೋಟಿಯ ಸನ್ಯಾಸಿಯಾದನೆಂದರೆ, ರಾಮ ಸೀತೆಗೆ ವನವಾಸ ಮಾಡುವಂತಹ ಪರಿಸ್ಥಿತಿ ಎದುರಾದಾಗ ಸೀತೆಯನ್ನು ರಕ್ಷಣೆಗಾಗಿ ಯಾರಲ್ಲಿ ಬಿಡಬಹುದು ಎಂದು ಯೋಚಿಸಿದಾಗ ಅವನಿಗೆ ಹೊಳೆದ ಅತಿ ಉಚ್ಚಕೋಟಿಯ ಚರಿತ್ರೆಯುಳ್ಳ ವ್ಯಕ್ತಿ ವಾಲ್ಮೀಕಿಯೊಬ್ಬನೇ. ಸೀತೆ ಸುರಕ್ಷಿತವಾಗಿರಬಹುದಾದ ಏಕೈಕ ಸ್ಥಳ ವಾಲ್ಮೀಕಿಯ ಆಶ್ರಮವೊಂದೇ ಎಂಬ ದೃಢವಾದ ನಂಬಿಕೆ ರಾಮನದಾಗಿತ್ತು. ಏಕೆಂದರೆ ಆ ಸಮಯದಲ್ಲಿ ವಾಲ್ಮೀಕಿಯದಲ್ಲದೆ ಬೇರೆಯ ಉಚ್ಚಕೋಟಿಯ ಋಷಿಗಳಾದ ಯಾಜ್ಞವಲ್ಕ್ಯರು, ಅತ್ರಿ ಋಷಿ, ಕಣಾದ ಋಷಿ, ಪುಲಸ್ತ್ಯ ಋಷಿ, ವಸಿಷ್ಠ ಮತ್ತು ವಿಶ್ವಾಮಿತ್ರ ಋಷಿಗಳ ಆಶ್ರಮಗಳಲ್ಲಿಯೂ ರಾಮ ಸೀತೆಯನ್ನು ಆಶ್ರಯ ಮತ್ತು ರಕ್ಷಣೆಯ ಸಲುವಾಗಿ ಬಿಡಬಹುದಾಗಿತ್ತು.